ಇವತ್ತು ವ್ಯಾಸರಾಜರ ಆರಾಧನೆ. ಇವತ್ತು ವ್ಯಾಸರಾಜರು ನಮ್ಮ ಆಸ್ತಿಕ ಸಮಾಜಕ್ಕೆ ಮಾಡಿದ ಉಪಕಾರ ನಾವು ಎಂದೂ ಮರೆಯಲಿಕ್ಕೆ ಸಾಧ್ಯ ಇಲ್ಲ. ಯಾರಿಗೂ ಸಿಗದೇ ಇರತಕ್ಕ ಶ್ರೀನಿವಾಸನ ಪೂಜೆ, ತಿರುಪತಿಯ ತಿಮ್ಮಪ್ಪನಿಗೆ ಪೂಜೆ 12 ವರ್ಷ ಮಾಡಿದ್ದಾರೆ ಅಂತಂದ್ರೆ ಆ ವ್ಯಾಸರಾಜರ ವೈಭವ ಅದು ವರ್ಣನಾತೀತವಾದ. ಅದಕ್ಕಿಂತ ವೈಭವ ಅಂದ್ರೆ 12 ವರ್ಷ ಆದಾಗ ಅವರಿಗೆ ಬಿಟ್ಟುಕೊಟ್ಟು ಬಂದ್ರಲ್ಲ, ಇದು ವ್ಯಾಸರಾಜರ ತ್ಯಾಗಕ್ಕೆ, ಔದಾರ್ಯಕ್ಕೆ, ವಿರಕ್ತಿಗೆ ಇದೊಂದು ನಿದರ್ಶನ. ಅವರು ಮಾಡಿರತಕ್ಕಂತಹ ಗ್ರಂಥಗಳು ಅಪೂರ್ವವಾದ. ನ್ಯಾಯಾಮೃತ, ತರ್ಕತಾಂಡವ, ಚಂದ್ರಿಕಾ, ವೇದೋಜ್ಜೀವನ, ಮಂದಾರ ಮಂಜರಿ ಇದೆಲ್ಲವೂ ಕೂಡ ಅಪೂರ್ವವಾದ ಗ್ರಂಥಗಳು. ಅದೆಲ್ಲದಕ್ಕಿಂತಲೂ ಕೂಡ ನಮ್ಮ ಸಮಾಜಕ್ಕೆ ಅವರು ಮಾಡಿದ ದೊಡ್ಡ ಉಪಕಾರ ಅಂತಂದ್ರೆ ದಾಸ ಸಾಹಿತ್ಯದ ಉಗಮ. ಪುರಂದರದಾಸರನ್ನು ನಮಗೆ ಕೊಟ್ಟರು, ಕನಕದಾಸರನ್ನು ನಮಗೆ ಕೊಟ್ಟರು. ಹೀಗೆ ಪರಂಪರೆ ಬೆಳೆಯುವ ಹಾಗೆ ಮಾಡಿದ್ದು ವ್ಯಾಸರಾಜರ ಅದು ವೈಭವ. ಒಂದು ವೇಳೆ ಪುರಂದರದಾಸರು ಸಿಗದಿದ್ದರೆ ನಮಗೆ ನಾಮ ಸಂಕೀರ್ತನೆ ಮಾಡಲಿಕ್ಕೆ ಎಲ್ಲಿ ಅವಕಾಶ ಇರ್ತಿತ್ತು. ಕನಕದಾಸರು ನಮಗೆ ಸಿಗದಿದ್ದರೆ ನಮಗೆ ದೇವರ ನಾಮ ನಮಗೆ ಸಿಗ್ತಿತ್ತು. ಹಾಗಾಗಿ ವ್ಯಾಸರಾಜರು ನಮಗೆ ಇಂತಹ ದಾಸ ಪರಂಪರೆಯನ್ನು, ವ್ಯಾಸ ಪರಂಪರೆ ಒಂದು ಕಡೆಯಿಂದ ಆದರೆ ದಾಸ ಪರಂಪರೆಯನ್ನು, ಭಗವಂತನ ಗುಣಗಳನ್ನು ಗಾನ ಮಾಡತಕ್ಕಂತಹ ವೈಭವವನ್ನು ಕೊಟ್ಟ ಮಹಾತ್ಮರು ವ್ಯಾಸರಾಜ ಸ್ವಾಮಿಗಳವರು. ಗಂಡಸರು ವೇದವನ್ನು ಪಾರಾಯಣ ಮಾಡ್ತಾರೆ, ಹೆಣ್ಮಕ್ಕಳಿಗೆ ಏನು, ಸಾಧನೆಗೆ ಏನು? ಅದಕ್ಕೆ ವ್ಯಾಸರಾಜರು ಪುರಂದರದಾಸಾದಿಗಳ ಮೂಲಕ ಇಂತಹ ಭವ್ಯ ಪರಂಪರೆಯನ್ನು ಬೆಳೆಸಿದ್ದಾರೆ. ಅವರ ಗುರುಗಳು ಶ್ರೀಪಾದರಾಜರು. ಅವರು ಸ್ವತಃ ಕವಿಗಳು, ಸ್ವತಃ ಜ್ಞಾನಿಗಳು. ವ್ಯಾಸರಾಜರಿಗೆ ವಿದ್ಯೆಯನ್ನು ಕೊಟ್ಟರು. ವ್ಯಾಸರಾಜರು ಮುಳುಬಾಗಿಲಿನಲ್ಲಿ ಅಧ್ಯಯನ ಮಾಡ್ತಿದ್ದರು. ಅಧ್ಯಯನ ಮಾಡುವಾಗ ಅವರು ಶ್ರೀಕೃಷ್ಣನನ್ನು ಪ್ರತ್ಯಕ್ಷವಾಗಿ ಕಂಡವರು. ಆ ಪ್ರತ್ಯಕ್ಷವಾಗಿ ಕುಣಿಸಿದವರು. ಕುಣಿಸುವಾಗ ಯಾರೋ ನೋಡಿದರು ಅಂತ ಹೇಳಿ ಅವರು ತಾಳ ನಿಲ್ಲಿಸಿದರೆ ನಮ್ಮ ದೇವರು ನಲಿಯುವುದನ್ನು ನಿಲ್ಲಿಸಿದಂತೆ. ಆ ನಿಲ್ಲಿಸಿದ ಭಂಗಿಯಲ್ಲಿ ಅದು ಹೇಗಿರಬೇಕೋ ಕಾಲನ ಭಂಗಿ, ಅದು ನೃತ್ಯ ಭಂಗಿಗೆ ವಿರುದ್ಧವಾದದ್ದು. ಇವತ್ತು ನಾವು ವ್ಯಾಸರಾಯ ಮಠದಲ್ಲಿ ಪೂಜೆ ಆಗುವುದನ್ನು ನಾವು ನೋಡ್ತಾ ಇದ್ದೇವೆ. ಅಂತಹ ಮಹಾಜ್ಞಾನಿಗಳು ವ್ಯಾಸರಾಜರು ಅವರು ಮಾಡಿದ ಪರಮೋಪಕಾರವನ್ನು ನಾವು ದಿನನಿತ್ಯ ನಾವು ಸ್ಮರಣೆ ಮಾಡಬೇಕಾದ್ದು, ಅವರಿಗೆ ಪಾದ್ಯ ಬಿಡಬೇಕಾದ್ದು. ಈ ಭಕ್ತಿಯ ಪಾದ್ಯ ಮನಸ್ಸಿನಿಂದ ನಾವು ಇವತ್ತು ಬಿಡೋಣ. ದ್ವಾರಕೆಯಲ್ಲಿ ಕೃಷ್ಣನ ಆರಾಧನೆ ಮಾಡಿದವರ ವ್ಯಾಸರಾಜರ ಆರಾಧನೆಯನ್ನು ಈ ಕೃಷ್ಣನ ಈ ಕ್ಷೇತ್ರದಲ್ಲಿ ನಾವು ಭಕ್ತಿಯಿಂದ ಮಾಡೋಣ ಅಂತ ಹೇಳ್ತಾ, ಎಲ್ರಿಗೂ ಆ ಗುರುಗಳ ಅನುಗ್ರಹ ಆಗಲಿ, ಆ ಕೃಷ್ಣನ ಅನುಗ್ರಹ ಆಗಲಿ ಅಂತ ಪ್ರಾರ್ಥಿಸ್ತಾ ಕೃಷ್ಣಾರ್ಪಣೆ.